ಮೂಢತ್ವದ ಮಾಯಲೋಕದಲ್ಲಿ ಮುಳುಗಿ ಕಪ್ಪು ಮೇಘಗಳಂತೆ ತುಂಬಿಕೊಂಡು ಅಂಧಕಾರದ ಅಂಧತ್ವದಲ್ಲಿ ಮುಳುಗಿ ಹೋಗುತ್ತಿರುವ ಈ ಮಾಯಲೋಕವನ್ನು ನಿತ್ಯ ಬೆಳಕಿನಲ್ಲಿ ತುಂಬಿಸಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರಾದ ದೇವರ ಮಾರ್ಗವನ್ನು ಸೇರಿಸುವ ನಮ್ಮ ಈ ಚಿಕ್ಕ ಪ್ರಯತ್ನವೇ ಬೆಳಗು ಬೆಳಗಿಸು ಆತ್ಮಗಳನ್ನ ರಕ್ಷಿಸು ಎಂಬ ಯೇಸು ಕ್ರಿಸ್ತರ ಸಂಚಲನಾತ್ಮಕ ಕಾರ್ಯಕ್ರಮವನ್ನು ಕ್ರೈಸ್ಟ್ ಚರ್ಚ್ ಕರ್ನಾಟಕರವರು ಸಮರ್ಪಿಸಲಿದ್ದಾರೆ. ಬೆಳಗು ಬೆಳಗಿಸು ಎಂಬ ಸಂಚಲನಾತ್ಮಕ ಕ್ರಿಸ್ತ ವಿಜ್ಞಾನ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಕಟ್ಟಿಗೆ ಉಳಿಸುತ್ತಿರುವ ಕಣ್ಣೀರಿನ ಪರಿಚಯ. ಕಟ್ಟಿಗೆ ಅಂದರೆ ನಾವು ಧರಿಸಿಕೊಂಡಿರುವಂಥ ಈ ದೇಹ. ಕಟ್ಟಿಗೆ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇನು, ಒಲೆಯಲ್ಲಿಟ್ಟು ಸುಡುವಂಥದ್ದು, ಅದು ಬೇರೆ. ಈ ದೇಹಕ್ಕೆ ಸೃಷ್ಟಿಕರ್ತನಾಗಿರುವಂಥ ದೇವರು ಹೇಳುವಂಥ ಮಾತೇನೆಂದರೆ ಇದು ಕಟ್ಟಿಗೆ. ಪ್ರಪಂಚ ದೇಶದಲ್ಲಿ ಎಷ್ಟು ಕಟ್ಟಿಗೆಗಳಿವೆ ಅಂದರೆ ಎಷ್ಟು ಮಂದಿ ಮನುಷ್ಯರಿದ್ದಾರೆ? 750 ಕೋಟಿ ಮನುಷ್ಯರಿದ್ದಾರೆ. ಅಂದರೆ 750 ಕೋಟಿ ಕಟ್ಟಿಗೆಗಳು ಇವೆ. ಎಲ್ಲ ಕಟ್ಟಿಗೆಗಳು ಏನು ಯೋಚನೆ ಮಾಡ್ತಾ ಇದೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ನಾನು ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಶ್ರೇಷ್ಠನಾಗಬೇಕು, ಸಂಪಾದಿಸಬೇಕು, ಈ ರೀತಿ ಆಲೋಚನೆ ಮಾಡ್ತಾನೆ. ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಶಾಲೆಗೆ ಹೋಗುವಂಥ ಸಮಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದುಕೊಳ್ಬೇಕು, ಸಮಾಜದಲ್ಲಿ ಬುದ್ಧಿವಂತನಾಗಬೇಕು, ಒಳ್ಳೆಯವನಾಗಬೇಕು ಎಂದು ಈ ರೀತಿ ಕಷ್ಟಪಡ್ತಾ ಇರ್ತಾನೆ. ಆದರೆ ಅದು ನೆರವೇರದೆ ಇದ್ದಾಗ ಬೇರೆ ಮಾರ್ಗ ಹಿಡಿತಾನೆ. ಅಂದರೆ ತಪ್ಪು ದಾರಿಯಲ್ಲಿ ಹೋಗ್ತಾನೆ. ಈ ತಪ್ಪು ದಾರಿಯಲ್ಲಿ ಹೋದಾಗ ಇನ್ನೊಬ್ಬನನ್ನು ಹೊಡೆಯೋದಕ್ಕೆ, ಇಲ್ಲ ಇನ್ನೊಬ್ಬನನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ದೋಚಿಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾನೆ. ಈ ರೀತಿ ಪ್ರಯತ್ನ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಊರಲ್ಲಿರುವಂಥ 10 ಜನರನ್ನು ಸ್ವಾಧೀನ ಮಾಡ್ಕೊಳ್ತಾರೆ, ಇಲ್ಲ 100 ಜನರನ್ನು ಸ್ವಾಧೀನ ಮಾಡ್ಕೊಳ್ತಾರೆ, ಇಲ್ಲ ಊರಲ್ಲಿರುವಂಥ ಎಲ್ಲರನ್ನು ಸ್ವಾಧೀನ ಮಾಡ್ಕೊಳ್ತಾರೆ. ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ರೀತಿ ಇದ್ದಾರಂತ ನೋಡುವಾಗ ದೇಶವನ್ನು ಆಳಿರುವಂಥ ಅರಸರು, ಚಕ್ರವರ್ತಿಗಳು ಇದ್ದಾರೆ. ಯಾವ ರೀತಿ ಮನುಷ್ಯರನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತ ನೋಡುವಾಗ ಒಂದು ಕಟ್ಟಿಗೆ ಇದೆ. ಗ್ರೀಕು ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿರುವಂಥ ವ್ಯಕ್ತಿ, ಆತನೇ ಅಲೆಕ್ಸಾಂಡರ್. ಈತನು ಏನು ಮಾಡಿದ್ದಾನೆ? ಪ್ರಪಂಚ ದೇಶವನ್ನು ಆಳಿದ್ದಾನೆ, ಯುದ್ಧ ವೀರನಾಗಿ ನೇಮಿಸಿದ್ದಾನೆ, ಎಲ್ಲ ಪ್ರಯತ್ನವನ್ನು ಮಾಡಿದ್ದಾನೆ. ಕೊನೆಯದಾಗಿ ಪ್ರಾಣ ಕಳ್ಕೊಳ್ತಾ ಇದ್ದಾನೆ. ಪ್ರಾಣ ಕಳ್ಕೊಳ್ಳುವಂಥ ಈ ಸಮಯದಲ್ಲಿ ಏನಂತ ಪ್ರಪಂಚಕ್ಕೆ ಪರಿಚಯ ಮಾಡಿದಂತ ನೋಡುವಾಗ, ನಾನು ಹುಟ್ಟುವಾಗ ಏನು ತೊಗೊಂಡು ಬಂದಿಲ್ಲ, ಹೋಗುವಾಗ ಏನು ತೊಗೊಂಡು ಹೋಗ್ತಾ ಇಲ್ಲ ನೋಡಿ ಅಂತ ಸಮಾಜಕ್ಕೆ ಪರಿಚಯ ಮಾಡಿದ್ದಾನೆ. ಒಂದು ರೀತಿಯಲ್ಲಿ ನೋಡುವಾಗ ಪ್ರಪಂಚಕ್ಕೆ ಒಂದು ಒಳ್ಳೆಯ ಪಾಠವನ್ನು ಕಲಿಸ್ಕೊಟ್ಟಿದ್ದಾನೆ ಆ ವ್ಯಕ್ತಿ. ನಾನು ಒಬ್ಬ ಕಟ್ಟಿಗೆ, ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟೋ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡೆ, ಎಷ್ಟೋ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡೆ, ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡ್ರು, ಅನೇಕ ದೇಶಗಳನ್ನು ಆಳಿದ್ರು, ಪ್ರಪಂಚವನ್ನು ಸ್ವಾಧೀನ ಮಾಡಿಕೊಂಡ್ರು. ಕೊನೆಯದಾಗಿ ನನ್ನ ಗತಿ ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲದವನಾಗಿ ಹೋಗ್ತಾ ಇದ್ದೇನೆ ಅಂತ ಸಮಾಧಿ ಮಾಡುವಂಥ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ 2 ಕೈಗಳನ್ನು ಹೊರಗಡೆ ತೋರಿಸಿ ಅಂತ ತನ್ನ ಅಧಿಕಾರಿಗಳಿಗೆ ಹೇಳಿದ್ದಾನೆ. ಸಾಯೋದಕ್ಕಿಂತ ಮೊದಲು ಈ ಮಾತು ಹೇಳಿ ಸತ್ತೋಗಿದ್ದಾನೆ ಪ್ರಿಯರೇ. ಅದು ಯಾವ ರೀತಿ ಸತ್ತೋಗಿದ್ದಾನಂತ ನೋಡುವಾಗ, ರೋಗ ಬಂದು, ಚಿಕ್ಕ ರೋಗ ಬಂದು, ಜ್ವರ ಬಂದು. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ಆತನ ಇತಿಹಾಸವನ್ನು ನೋಡಿದಾಗ, ಕ್ರಿಸ್ತ ಪೂರ್ವದಲ್ಲಿ ಆತನ ಇತಿಹಾಸವನ್ನು ನೋಡುವಾಗ ಅರ್ಥ ಆಗುತ್ತೆ. ಲೋಕವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಎಲ್ಲರನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಕೊನೆಯದ ಏನಾಗಿದೆ ಅಂತ ನೋಡುವಾಗ ಹೆನ್ರಿ ಪ್ರಾಣ ಕಳ್ಕೊಂಡಿದ್ದಾನೆ. ಆತನನ್ನು ಸಮಾಧಿ ಮಾಡುವಾಗ 2 ಕೈಗಳು ಹೊರಗಡೆ ತೋರಿಸಿ ಅಂತ ಹೇಳಿದ್ದಾನೆ.
ಅಂದರೆ ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲದವನಾಗಿ ನಾನು ಹೋಗ್ತಾ ಇದ್ದೀನಿ, ಏನು ತಗೊಂಡು ಹೋಗ್ತಾ ಇಲ್ಲ ನಾನು ಏನ್ರಿ. ಇನ್ನೊಂದು ಕಟ್ಟಿಗೆ ಇದೆ ರೀ. ಇನ್ನೊಂದು ಕಟ್ಟಿಗೆ ಏನು ಮಾಡಿದೆ ಅಂತ ನೋಡುವಾಗ, ಪ್ರಪಂಚ ದೇಶವನ್ನು ಆಳಬೇಕು ಎಂಬುವಂಥ ಉದ್ದೇಶದಿಂದ ಪ್ರಪಂಚದ ನಕ್ಷೆಯ ಮೇಲೆ ಮಲಗಿಕೊಂಡು ಕನಸು ಕಾಣ್ತಾ ಇದ್ದ. ಏನು ಕನಸು ಕಾಣ್ತಾ ಇದ್ದ? ಪ್ರಪಂಚ ದೇಶವನ್ನು ನಾನು ಆಳಬೇಕು ಅಂತ. ಪ್ರಪಂಚ ದೇಶವನ್ನು ಆಳಬೇಕು ಎಂಬುವಂಥ ಕನಸು ಕಂಡಿರುವಂಥ ಈ ವ್ಯಕ್ತಿ ಯುದ್ಧ ಮಾಡಿದ್ದಾನೆ, ಹೋರಾಟ ಮಾಡಿದ್ದಾನೆ, ಅನೇಕರನ್ನು ಕ್ರೂರವಾಗಿ ಕೊಂದಾಕಿದ್ದಾನೆ. ಕೊನೆಯದಾಗಿ ಏನು ಮಾಡಿದನಂತ ನೋಡುವಾಗ, ತನ್ನ ಪಿಸ್ತೂಲ್ ಮೂಲಕ ತಾನೇ ಆರಿಸಿಕೊಂಡು ಸತ್ತೋಗಿದ್ದಾನೆ ಪ್ರಿಯರೇ. ತನ್ನ ಪಿಸ್ತೂಲ್ ಮೂಲಕ. ಯಾರು ಎಂದು ನೋಡುವಾಗ ಜರ್ಮನಿ ನಿಯಂತ ಹಿಟ್ಲರ್. ಈ ಕಟ್ಟಿಗೆ ಏನು ಯೋಚನೆ ಮಾಡಿದ್ದೆ ಬದುಕಿರುವಾಗಂತೂ ನೋಡುವಾಗ, ಪ್ರಪಂಚ ದೇಶವನ್ನು ನಾನು ಆಳಬೇಕು, ಪ್ರಪಂಚ ದೇಶವನ್ನು ಆಳಬೇಕು ಎನ್ನುವಂಥ ಆಲೋಚನೆಯಿಂದ ಈ ಕಟ್ಟಿಗೆ ಎಷ್ಟೋ ಕಟ್ಟಿಗೆಗಳನ್ನು ಮಣ್ಣುಪಾಲು ಮಾಡಿದೆ. ಬದುಕಿರುವಂಥ ಕಟ್ಟಿಗೆಗಳನ್ನು ಮಣ್ಣುಪಾಲು ಅಂದರೆ ಮನುಷ್ಯರನ್ನು ಕಡ್ದಾಕಿದ್ದಾನೆ, ಕೊಂದಾಕಿದ್ದಾನೆ, ಸಾಯಿಸಿದ್ದಾನೆ, ಕೊಂದಾಕಿದ್ದಾನೆ. ಆ ಕಟ್ಟಿಗೆಯಲ್ಲಿ ಹುಟ್ಟಿರುವಂತಹ ಕೋರಿಕೆಗಳು ಎಂಥ ಕೋರಿಕೆಗಳು, ಎಂಥ ಕೋರಿಕೆಗಳು ಅಂತೂ ನೋಡುವಾಗ, ಈ ಕಟ್ಟಿಗೆ ಆಗಿರುವಂಥ ನಾನು ಪ್ರಪಂಚವನ್ನು ಆಳಬೇಕು, ಈ ಕಟ್ಟಿಗೆ ಆಗಿರುವಂಥ ನಾನು ಪ್ರಪಂಚವನ್ನು ಆಳಬೇಕು, ನನ್ನ ಕಟ್ಟಿಗೆಗೆ ಪ್ರಪಂಚದಲ್ಲಿರುವಂಥ ಎಲ್ಲ ಕಟ್ಟಿಗೆಗಳು ಒಳಪಡಬೇಕು. ಆಹಾ, ಎಲ್ಲ ಕಟ್ಟಿಗೆಗಳು ಈ ಕಟ್ಟಿಗೆಗೆ ಒಳಪಡಬೇಕಂತೆ. ಅದಕ್ಕೆ ಯುದ್ಧ ಮಾಡಿದ್ದಾನೆ, ಕೊಂದಾಕಿದ್ದಾನೆ, ಮೋಸ ಮಾಡಿದ್ದಾನೆ. ಕೊನೆಯದಾಗಿ ಅವನ ಕೋರಿಕೆ ತೀರಿಲ್ಲ ಎಂದುಕೊಂಡು, ಅವನ ಕೋರಿಕೆಗಳು ತೀರಿಲ್ಲ ಎಂದುಕೊಂಡು ಕೊನೆಯದಾಗಿ ತನ್ನ ಪಿಸ್ತೂಲ್ ಮೂಲಕ ತಾನೇ ಸತ್ತೋಗಿದ್ದಾನೆ ಪ್ರಿಯರೇ. ಇದು ಜರ್ಮನಿ ನಿಯಂತನ ಹಿಟ್ಲರ್. ಆತನ ಪರಿಚಯ ನೋಡುವಾಗ, ಈ ಕಟ್ಟಿಗೆ ಎಲ್ಲಿಗೆ ಕಳಿಸಿದೆ ಅಂತ ನೋಡುವಾಗ ಅನೇಕರನ್ನು ಸಾಯಿಸುವಂತೆ ಮಾಡಿದೆ. ಕೊನೆಯದಾಗಿ ತನ್ನನ್ನು ತಾನೇ ಏನ್ರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮಾಡಿದೆ. ಕೊನೆಯದಾಗಿ ಆತ್ಮ ನರಕಾಗ್ನಿಗೆ ಹೋಗಿದೆ. ಈ ಕಟ್ಟಿಗೆ ಮಣ್ಣುಪಾಲಾಗಿದೆ. ಅಂದರೆ ಜರ್ಮನಿ ನಿಯಂತ ಎನ್ನುವಂಥ ಈ ಕಟ್ಟಿಗೆ ಇನ್ನೊಬ್ಬರಿಗೆ ಸಮಾಧಾನದಿಂದ ಬದುಕೋದಕ್ಕೆ ಬಿಟ್ಟಿಲ್ಲ. ಇನ್ನೊಬ್ಬರಿಗೆ ಸಮಾಧಾನದಿಂದ ಸಂತೋಷದಿಂದ ಬದುಕೋದಕ್ಕೆ ಬಿಟ್ಟಿಲ್ಲ ಈ ಕಟ್ಟಿಗೆ. ಎಂಥ ಕಟ್ಟಿಗೆ? ಸ್ವಾರ್ಥದ ಕಟ್ಟಿಗೆ. ಎಂಥ ಕಟ್ಟಿಗೆ ಇದು? ಕ್ರೂರವಾದಂಥ ಕಟ್ಟಿಗೆ. ಕ್ರೂರವಾದಂಥ ಮೃಗಕ್ಕೆ ಸಂಬಂಧಪಟ್ಟಿರುವಂಥ ಕಟ್ಟಿಗೆ ಇದು. ಇಂಥ ಆಲೋಚನೆಗಳನ್ನು ಮಾಡಿಕೊಂಡು ತನ್ನ ಜೀವಿತವನ್ನು ಮುಗಿಸ್ಕೊಂಡಿದೆ. ಸಮಾಜವನ್ನು ಹಾಳು ಮಾಡಿದೆ. ಅನೇಕರನ್ನು ಕೊಂದಾಕಿದೆ. ಅನೇಕರನ್ನು ಏನ್ರಿ ಸರ್ವನಾಶ ಮಾಡಿದೆ. ಇನ್ನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಎಷ್ಟೋ ಮಂದಿ ಇದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ ನೆಬಕದ್ನೇಜರ್ ಮಹಾರಾಜನು ಎಂಬ ಕಟ್ಟಿಗೆ, ಈ ಕಟ್ಟಿಗೆ ಏನು ಮಾಡಿದೆ ಅಂತ ನೋಡುವಾಗ ಪ್ರಪಂಚವನ್ನು ಸ್ವಾಧೀನಪಡಿಸಿಕೊಂಡಿದೆ. ಪ್ರಪಂಚವನ್ನು ಸ್ವಾಧೀನಪಡಿಸಿಕೊಂಡಿದೆ ಅಂದರೆ ಪ್ರಪಂಚ ದೇಶದಲ್ಲಿ ಇರುವಂಥ ಎಲ್ಲ ಕಟ್ಟಿಗೆಗಳನ್ನು ಇದು ಸ್ವಾಧೀನ ಮಾಡಿಕೊಂಡಿದೆ. ಸ್ವಾಧೀನ ಮಾಡಿಕೊಂಡು ಎಲ್ಲ ದೇಶಗಳನ್ನು ಆಳೋದಕ್ಕೆ ಸಿದ್ಧವಾಗಿದೆ. ಒಂದು ದಿನ ತನ್ನ ಅರಮನೆಯ ಮೇಲೆ ನಿಂತುಕೊಂಡು ಯೋಚನೆ ಮಾಡ್ತಾ ಇದೆ. ಏನು ಯೋಚನೆ ಮಾಡ್ತಾ ಇದೆಯೋ ಒಂದು ಸಾರಿ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಕಟ್ಟಿಗೆ ಕೊಚ್ಚಿಕೊಳ್ತಾ ಇದೆ. ಪ್ರಪಂಚ ದೇಶವನ್ನು ಆಳುವಂಥ ಈ ಕಟ್ಟಿಗೆ ಕೊಚ್ಚಿಕೊಳ್ತಾ ಇದೆ. ಆ ಕಟ್ಟಿಗೆಗೆ ಏನು ಹೆಸರು ಗೊತ್ತಾ? ನೆಬೂಕದ್ನೆಚ್ಚರನು. ಪ್ರಪಂಚ ದೇಶವನ್ನು ಸ್ವಾಧೀನಪಡಿಸಿಕೊಂಡು ಆಳುವುದಕ್ಕೆ ಸಿದ್ಧವಾಗಿದೆ ಈ ಕಟ್ಟಿಗೆ. ಆ ಕಟ್ಟಿಗೆಗೆ ಇರುವಂಥ ಹೆಸರು ನೆಬೂಕದ್ನೆಚ್ಚರನು. ಈತನು ಏನು ಮಾಡಿದನಂತ ನೋಡುವಾಗ ಎಲ್ಲ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಆನಂತರ ಬಾಬೇಲ್ ಪಟ್ಟಣವನ್ನು ನೋಡಿದ್ದಾನೆ. ಈ ಬಾಬೇಲ್ ಪಟ್ಟಣವನ್ನು ನೋಡಿ ತನ್ನ ಅರಮನೆಯನ್ನು ನೋಡಿ, ಆಹಾ, ನನಗೋಸ್ಕರ ಕಟ್ಟಿಕೊಂಡಿರುವಂಥ ಈ ಬಾಬೇಲ್ ನಗರಿಯೇ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಹೀಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು.
ಮಹಾಪಟ್ಟಣವಾದ ಈ ಬಾಬೇಲ್ ಅಂದರೆ ಈಗಿನ ಕಾಲದಲ್ಲಿ ಇರಾಕ್ ಪಟ್ಟಣ, ಒಂದು ಕಾಲದಲ್ಲಿ ಬಾಬೇಲ್ ಪಟ್ಟಣ, ಈಗಿನ ಕಾಲದಲ್ಲಿ ಇರಾಕ್ ಪಟ್ಟಣ. ಈ ಬಾಬೇಲ್ ಪಟ್ಟಣವನ್ನು ಆಳಿರುವಂಥ ನೆಬೂಕದ್ನೆಚ್ಚರ್ ಮಹಾರಾಜನು ನೋಡಿ ಪ್ರಪಂಚ ದೇಶವನ್ನು ನಾನು ಸ್ವಾಧೀನಪಡಿಸಿಕೊಂಡಿಲ್ವಾ? ಈ ರೀತಿ ತನ್ನನ್ನು ತಾನು ಕೊಚ್ಚಿಕೊಂಡು ಆನಂತರ ಪ್ರಿಯರಾದ ದೇವರ ಮಕ್ಕಳಿರ ಅರಮನೆಯನ್ನು ನೋಡಿ, ಬಾಬೆಲ್ ಪಟ್ಟಣವನ್ನು ನೋಡಿ ಏನಂತ ಇದ್ದಾನೆ? ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಈಗೋ ಮಹಾಪಟ್ಟಣವಾದ ಬಾಬೇಲ್ ಎಂದು ಕೊಚ್ಚಿಕೊಂಡನು. ತನ್ನ ಅರಮನೆಯನ್ನು ನೋಡಿದ್ದಾನೆ, ತನ್ನ ಬಾಬೇಲ್ ಪಟ್ಟಣವನ್ನು ನೋಡಿದ ನಂತರ ನನಗೋಸ್ಕರ ನಿರ್ಮಾಣ ಮಾಡಿಕೊಂಡಿರುವಂಥ ಈ ಬಾಬೇಲು ನಗರಿ, ಈ ಬಾಬೇಲ್ನಲ್ಲಿ ಇರುವಂಥ ನನ್ನ ಅರಮನೆ, ಇವರೆಲ್ಲರೂ ನನಗೋಸ್ಕರ ಅಲ್ವಾ ಎಂದು ತನ್ನನ್ನು ತಾನು ಕೊಚ್ಚಿಕೊಂಡಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ದೇವರು ಸೃಷ್ಟಿಕರ್ತನು ಅಧಿಕಾರ ಕೊಟ್ಟಿರುವಾಗ ಆ ದೇವರನ್ನು ಮರೆತಿದ್ದಾನೆ. ದೇವರನ್ನ ಮರೆತು ಕೊಬ್ಬಿನಿಂದ ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾನೆ. ನನ್ನ ಮಹಿಮೆಗೋಸ್ಕರ ನಾನು ಕಟ್ಟಿಸಿಕೊಂಡಿಲ್ವೋ ಎಂದು ಈ ಕಟ್ಟಿಗೆ ನೆಬೂಕದ್ನೆಚ್ಚರನು ಎಂಬ ಈ ಕಟ್ಟಿಗೆ ಮಾತನಾಡ್ತಾ ಇದೆ. 31ನೇ ವಚನ, ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ದೇವರು ಅಧಿಕಾರ ಕೊಟ್ಟಿರುವಾಗ, ದೇವರು ರಾಜ್ಯ ಕೊಟ್ಟಿರುವಾಗ, ದೇವರು ರಾಜ್ಯವನ್ನು ಸ್ವಾಧೀನ ಮಾಡಿರುವಾಗ ದೇವರನ್ನು ಬಿಟ್ಟು ದೇವರನ್ನು ಮರೆತು ಈ ಕಟ್ಟಿಗೆ ಏನಂತ ಇದೆ ಅಂತ ನೋಡುವಾಗ, ನನಗೋಸ್ಕರ ಕಟ್ಟಿಸಿಕೊಂಡಿಲ್ವಾ? ನನಗೋಸ್ಕರ ಈ ವೈಭವ, ನನಗೋಸ್ಕರ ಎಂದು ಈ ಕಟ್ಟಿಗೆ ತನ್ನನ್ನು ತಾನು ಕೊಚ್ಚಿಕೊಳ್ತಾ ಇದ್ದೇರಿ. ಯಾವಾಗ ಕೊಚ್ಚಿಕೊಂಡಿದೆಯೋ ತಕ್ಷಣ ದೇವರ ದರ್ಶನ ಉಂಟಾಗುತ್ತೆ. ಹಲೋ ನೆಬೂಕದ್ನೆಚ್ಚರನೇ, ಏನಂದ್ಕೊಳ್ತಾ ಇದೀಯಾ? ನಿನಗೆ ಪ್ರಾಣ ಕೊಟ್ಟವನು ನಾನು, ನಿನಗೆ ಜೀವ ಕೊಟ್ಟವನು ನಾನು, ನಿನಗೆ ಅಧಿಕಾರ ಕೊಟ್ಟವನು ನಾನು, ಪ್ರಜೆಗಳ ಮೇಲೆ ಅಧಿಕಾರಿಯಾಗಿ ಇರುವಂತ ಹೇಳಿದ್ದು ನಾನು. ಅದನ್ನು ಮರ್ತಿದ್ದೀಯಾ? ನಿನ್ನ ಶಕ್ತಿ ಮೂಲಕ ಈ ರಾಜ್ಯ ನಿನಗಾಗಿದೆಯಾ? ನಿನ್ನ ಬಲದ ಮೂಲಕ, ನಿನ್ನ ಶಕ್ತಿಯ ಮೂಲಕ ಈ ಜನಾಂಗದವರು ನಿನಗೆ ಒಳಪಟ್ಟಿದ್ದಾರಾ? ಸೊಕ್ಕಿನ ಮಾತು ಅದು, ಗರ್ವದ ಮಾತು ಅದು. ಆದ್ದರಿಂದ ನಿನಗೆ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಪಶುಗಳಂತೆ ಕಾಡಿನಲ್ಲಿ ಹುಲ್ಲು ಮೇಯುವಂತೆ ಮಾಡ್ತಾ ಇದ್ದೀನಿ. ಇದೇ ನಿನ್ನ ಗತಿ. ಇಂದಿನಿಂದ ನಿನಗೆ ಕೊಡಲ್ಪಟ್ಟಿರುವಂಥ ಅಧಿಕಾರವು ತೊಲಗಿದೆ. ಇವತ್ತಿನಿಂದ ನೀನು ಹುಲ್ಲು ತಿನ್ನಬೇಕು. ಪಶುಗಳು ಯಾವ ರೀತಿ ಅರಣ್ಯದಲ್ಲಿ ಹುಲ್ಲು ತಿಂತವೋ, ಅರಣ್ಯದಲ್ಲಿ ಕಾಡಿನಲ್ಲಿ ಯಾವ ರೀತಿ ಪಶುಗಳು ಹುಲ್ಲು ಮೇಯುತ್ತವೋ ಅದೇ ಪ್ರಕಾರ ನಿನಗೆ ಗತಿಯಾಗುತ್ತೆ ನೆಬೂಕದ್ನೆಚ್ಚರನೇ ಎಂದು ಕ್ರೈಸ್ತ ಪೂರ್ವದಲ್ಲಿ ಏನ್ರಿ ಹೇಳಿರುವಂಥ ಮಾತು. ಚಿಕ್ಕವ್ರು ಮಾತಾಡೋದು ಬೇರೆ. ಪ್ರಪಂಚ ದೇಶವನ್ನು ಆಳುತ್ತಿರುವಂಥ ಈ ಮನುಷ್ಯನ ಈ ರೀತಿ ಮಾತಾಡ್ಬೋದಾ? ಮಾತಾಡಿದ್ದಾನೆ. ಅಧಿಕಾರ ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿರುವಂಥ ಅಧಿಕಾರವನ್ನು ಮರೆತು ನನ್ನ ಬಲದ ಮೂಲಕ, ನನ್ನ ಶಕ್ತಿಯ ಮೂಲಕ ಈ ದೇಶವನ್ನು ಸ್ವಾಧೀನಪಡಿಸ್ಕೊಂಡಿಲ್ವಾ? ನನ್ನ ಬಲದ ಮೂಲಕ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ಕೋಪ ಬಂದು ಮಾಡಿರುವಂಥ ಕಾರ್ಯ ಏನಂತ ನೋಡುವಾಗ, ನೆಬೂಕದ್ನೆಚ್ಚರನೇ, ನೀನು ಸೊಕ್ಕಿನಿಂದ ಮಾತಾಡಿರುವುದರಿಂದ ನಿನ್ನ ಗತಿ ಏನು ಗೊತ್ತಾ? ಹುಲ್ಲು ಮೇಯುವಂಥದ್ದು ನಿನ್ನ ಗತಿ. ಅದೇ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಪೊಸ್ತಲನಾಗಿರುವಂಥ ಪೌಲನು, ಬರ್ನಬಾನು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಏನ್ರಿ, ಹೇರೋದನು ಎಂಬುವಂಥ ಅರಸನಿದ್ದಾನೆ ಪ್ರಿಯರೇ. ಈ ಹೇರೋದನು ಎಂಬುವಂಥ ಅರಸನಾಗಿರುವಂಥ ಈ ಮನುಷ್ಯನು, ಅಂದರೆ ಈ ಕಟ್ಟಿಗೆ ಏನು ಯೋಚನೆ ಮಾಡಿದೆ ಅಂತ ನೋಡುವಾಗ ಈ ಕಟ್ಟಿಗೆ ಕೂಡ ಗರ್ವಪಟ್ಟಿದೆ. ಯಾವ ರೀತಿ ಗರ್ವಪಟ್ಟಿದೆ ಅಂತ ನೋಡುವಾಗ ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 20ನೇ ವಚನದಿಂದ, ತೂರು ಸೀದೋನು ಪಟ್ಟಣಗಳ ನಿವಾಸಿಗಳು ತಮ್ಮ ಮೇಲೆ ಹೇರೋದನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಅರಸನ ಅಂತಃಪುರದ ಮೇಲಣ ಅಧಿಕಾರಿಯಾದ ಬ್ಲಾಸ್ತನನ್ನು ಹೋಲಿಸಿಕೊಂಡು ಸಮಾಧಾನವಾಗಬೇಕೆಂದು ಅರಸನನ್ನು ಬೇಡಿಕೊಂಡರು. ಯಾಕೆಂದರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೇರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು.
ಆ ಘನವನ್ನು ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡೆದನು, ಅವನು ಊಳಬಿದ್ದು ಸತ್ತನು. ಅಂದರೆ ಒಂದು ಸಭೆ ನಡೆದಿದೆ, ಹೇರೋದನ ಕಾಲದಲ್ಲಿ ಸಭೆ ನಡೆದಿದೆ. ಸಭೆ ನಡೆದಾಗ ಎಲ್ಲರೂ ಬಂದು ತೂರ್ ಸೀದೋನ್ ಎಂಬ ಪಟ್ಟಣದಲ್ಲಿ ಹೇರೋದನು ಎಂಬುವಂಥ ಅರಸನಿದ್ದಾನೆ. ಈ ಅರಸನ ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಒಂದು ಸಭೆ ಏರ್ಪಟ್ಟಾಗಿದೆ. ಆ ಸಭೆಯಲ್ಲಿ ಈ ಹೇರೋದನು ಕೆಲವು ಮಾತಾಡಿದಾಗ ಅಲ್ಲಿರುವಂಥ ಜನರು ಅಬ್ಬಬ್ಬ ಎಷ್ಟು ಅದ್ಭುತವಾಗಿ ಮಾತಾಡಿದ್ದೀರಾ, ಇದು ಮನುಷ್ಯರು ಮಾತಾಡಿರುವಂಥ ಮಾತಲ್ಲ, ದೇವರೇ ಮಾತಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಇದೆ ಎಂದು ಎಲ್ಲರೂ ಹೊಗಳಿದಾಗ ಆ ಮನುಷ್ಯನು ಗರ್ವಪಟ್ಟಿದ್ದಾನೆ. ಆ ಮನುಷ್ಯನು ತನ್ನನ್ನು ತಾನು ಗರ್ವಪಟ್ಟಿದ್ದಾನೆ, ಅಹಂಕಾರದಿಂದ ಇದ್ದಾಗ ದೇವದೂತನ್ನು ಬಡಿದ್ರೆ ಊಳ ಬಿದ್ದು ಸತ್ತೋಗಿದ್ದಾನೆ. ಪ್ರಿಯರೇ, ಯಾಕೆ ಸತ್ತೋಗಿದ್ದಾನಂತ ನೋಡುವಾಗ ಗರ್ವಪಟ್ಟಿರುವುದರಿಂದ, ಅಹಂಕಾರದಿಂದ. ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರಿಗೆ ಕೊಡುವಂಥ ಸ್ಥಾನವನ್ನು ದೇವರಿಗೆ ಕೊಡದೆ, ದೇವರನ್ನು ಕುರಿತು ಮಹಿಮೆ ಪಡಿಸದೆ ಹೋದರೆ ಪ್ರತಿ ಮನುಷ್ಯನಿಗೆ ಕೊನೆಯದಾಗಿ ಆಗುವಂಥ ಗತಿ ಏನೆಂದು ನೋಡುವಾಗ ಇದೇ ಗತಿ, ದುರ್ಗತಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಯಾಕೆಂದರೆ ದೇವರ ಮೂಲಕ ಈ ಜೀವಿತ ಬಂದಿದೆ, ದೇವರ ಮೂಲಕ ಈ ಕಟ್ಟಿಗೆ ಬಂದಿದೆ. ಈ ಕಟ್ಟಿಗೆ ಮೂಲಕ ಅಂದರೆ ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು, ದೇವರು ಸಂತೋಷ ಪಡಬೇಕು. ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಆದರೆ ಅರಸರು ಚಕ್ರವರ್ತಿಗಳು, ಅಧಿಕಾರಿಗಳು, ನಾಯಕರು ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನು ಮಾಡಿದಾರಂತ ನೋಡುವಾಗ ಗರ್ವದಿಂದ, ಸೊಕ್ಕಿನಿಂದ, ಅಹಂಕಾರದಿಂದ ಜೀವಿಸಿರುವುದರಿಂದ ಅಂಥವರನ್ನು ದೇವರು ಏನೇನು ಮಾಡಿದಂತ ನೋಡುವಾಗ ನೆಬೂಕದ್ನೆಚ್ಚರ್ ಮಹಾರಾಜನನ್ನು ಹುಲ್ಲು ತಿನ್ನುವಂತೆ ಮಾಡಿದ್ದಾನೆ. ಅಲೆಕ್ಸಾಂಡರನ್ನು ಚಿಕ್ಕ ರೋಗ ಬಂದು ಕೊಂದಾಕಿದ್ದಾನೆ. ಆನಂತರ ಇನ್ನೊಬ್ಬ ಅರಸನನ್ನು ನೋಡುವಾಗ ಊಳ ತರಿಸಿ ಕೊಂದಾಕಿದ್ದಾನೆ. ಪ್ರಿಯರು, ಊಳ ತರಿಸಿ ಬಾಯಲ್ಲೇ ಊಳ ಬಿದ್ದು ಸತ್ತು ಹೋಗಿದ್ದಾನೆ. ಈ ರೀತಿ ಸಾಯುವುದಕ್ಕೆ ಕಾರಣ ಏನೆಂದು ನೋಡುವಾಗ ಒಂದೇ ಕಾರಣ, ಅವರು ದೇವರನ್ನು ಬಿಟ್ಟಿದ್ದಾರೆ, ಎರಡನೇದಾಗಿ ಗರ್ವಪಟ್ಟಿದ್ದಾರೆ, ಮೂರನೇದಾಗಿ ಸೊಕ್ಕಿನಿಂದ ಜೀವಿಸಿದ್ದಾರೆ, ಅಹಂಕಾರದಿಂದ. ಈಗಲೂ ಕೂಡ ನೋಡುವಾಗ ಅನೇಕ ಕಟ್ಟಿಗೆಗಳು ಯಾವ ರೀತಿ ಆಲೋಚನೆ ಮಾಡ್ತಾ ಇವೆ. ಕಟ್ಟಿಗೆಗಳಂದರೆ ಮನುಷ್ಯರನ್ನೇ ಕಟ್ಟಿಗೆಗಳಂತ ಹೇಳಿದ್ದಾನೆ. ಈ ಕಟ್ಟಿಗೆಗಳು ಹೇಗೆ ಜೀವಿಸ್ತಾ ಇವೆ? ಈ ಕಟ್ಟಿಗೆಗೆ ಯಾರೋ ಅನ್ಯಾಯ ಮಾಡಿದಿಂದ ಆ ಕಟ್ಟಿಗೆಯನ್ನು ಕೊಂದಾಗ್ತಾ ಇದೆ. ಈ ಕಟ್ಟಿಗೆ ಇನ್ನೊಬ್ಬರನ್ನ ಕೊಂದಾಗ್ತಾ ಇದೆ, ಮೋಸ ಮಾಡ್ತಾ ಇದೆ. ಇನ್ನೇನು ಮಾಡ್ತಾ ಇದೆ? ಸರ್ವ ಸುಖಗಳನ್ನು ಅನುಭವಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಯಾವುದೋ ಒಂದು ಕಟ್ಟಿಗೆ ಅಡ್ಡ ಬಂದರೆ ಅದನ್ನು ಕೊಂದಾಗ್ತಾ ಇದೆ. ಅಂದರೆ ಇವನ ದಾರಿಗೆ ಅಡ್ಡ ಬಂದಾಗ, ಇವನ ಕೆಲಸಕ್ಕೆ ಅಡ್ಡ ಬಂದಾಗ ಅವನನ್ನು ಕೊಂದಾಕೋದು, ಇಲ್ಲಾಂದರೆ ಒಡೆಯೋದು, ಇಲ್ಲಾಂತಂದರೆ ಬೈಯೋದು, ಇಲ್ಲಾಂದರೆ ನಿಂದಿಸೋದು, ಇಲ್ಲಾಂದರೆ ಶೋಧನೆ ಕೊಡೋದು, ಇಲ್ಲಾಂದರೆ ಸಮಸ್ಯೆಗಳನ್ನು ಉಂಟು ಮಾಡೋದು. ಅಂದರೆ ಈ ಕಟ್ಟಿಗೆ ಏನು ಮಾಡ್ತಾಯಿದೆ ಗೊತ್ತಾ? ಇನ್ನೊಬ್ಬರನ್ನ ಮೋಸ ಮಾಡ್ತಾಯಿದೆ, ಇನ್ನೊಬ್ಬರನ್ನ ಕೊಂದಾಗ್ತಾ ಇದೆ, ಸಾಯಿಸ್ತಾ ಇದೆ. ನಾನೇ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ ಜೀವಿಸಬೇಕು ಎಂಬ ಆಲೋಚನೆಯಲ್ಲಿ ಪ್ರಪಂಚ ದೇಶದಲ್ಲಿ ನೋಡಿ ಎಷ್ಟು ಕಟ್ಟಿಗೆಗಳಿದೆ. ಈ ಕಟ್ಟಿಗೆಯನ್ನು ಧರಿಸಿಕೊಂಡಿರುವಂಥ ಮಾನವರೆಲ್ಲರೂ ಏನಾಗ್ತಾ ಇದ್ದಾರೆ? ಮಣ್ಣು ಪಾಲಾಗ್ತಾ ಇದ್ದಾರೆ. ಆತ್ಮ ಎಲ್ಲಿಗೆ ಹೋಗ್ತಾ ಇದೆ? ಪಾತಾಳಕ್ಕೆ ಹೋಗ್ತಾ ಇದೆ. ಪಾತಾಳದಲ್ಲಿ ಏನಾಗ್ತಾ ಇದೆ? ಬೆಂಕಿ ಕೆರೆಗೆ ಹೋಗ್ತಾ ಇದೆ. ದೇವರನ್ನು ಬಿಟ್ಟು ಜೀವಿಸಿರುವಂಥ ಪ್ರತಿ ಕಟ್ಟಿಗೆಗಳು ಏನಾಗ್ತಾ ಇದೆ ಅಂತ ನೋಡುವಾಗ ಮಣ್ಣು ಪಾಲಾದ ನಂತರ ಆತ್ಮ ಬೆಂಕಿ ಕೆರೆಗೆ ಹೋಗ್ತಾ ಇದೆ ರೀ. ಆತ್ಮ ಬೆಂಕಿ ಕೆರೆಗೆ ಹೋಗ್ತಾ ಇದೆ. ಆ ಬೆಂಕಿ ಕೆರೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಗೋಳಾಟ, ಆ ಬೆಂಕಿ ಕೆರೆಯಲ್ಲಿ ಗೋಳಾಟ. ಆ ಗೋಳಾಟ ಯಾಕೆ ಬಂದಿದೆ ಅಂತ ನೋಡುವಾಗ ಭೂಮಿಯ ಮೇಲೆ ನೀನು ಧರಿಸಿಕೊಂಡಿರುವಂಥ ನಿನ್ನ ಕಟ್ಟಿಗೆ ಕಾರಣ. ನೀನು ಧರಿಸಿಕೊಂಡಿರುವಂಥ ನಿನ್ನ ಕಟ್ಟಿಗೆಗೆ ನೀನು ಒಳಪಟ್ಟಿದ್ದೀಯಾ. ಒಳಪಟ್ಟು ಈ ಕಟ್ಟಿಗೆಗೆ ಏನೇನು ಬೇಕೋ ಎಲ್ಲ ಕೊಡಿಸಿದ್ದೀಯಾ. ಆದರೆ ಆತ್ಮ ಏನು ಅಂತ ನೀನು ನಿನಗೋಸ್ಕರ ಯೋಚನೆ ಮಾಡಿದ್ದೀಯಾ? ಆತ್ಮ ಏನು ಅಂತ ನೀನು ನಿನಗೋಸ್ಕರ ಯೋಚನೆ ಮಾಡಿದ್ದೀಯಾ? ನಿನಗೋಸ್ಕರ ಯೋಚನೆ ಮಾಡದೆ ನಿನ್ನ ಕಟ್ಟಿಗೆಗೋಸ್ಕರ ಯೋಚನೆ ಮಾಡಿ, ನಿನ್ನ ಕಟ್ಟಿಗೆಗೆ ಎಂತೆಂಥ ಊಟ ಬೇಕು, ಎಂತೆಂಥ ಆಹಾರ ಬೇಕು, ಎಂತೆಂಥ ಬಟ್ಟೆಗಳು ಬೇಕು ಅಂತ ಯೋಚನೆ ಮಾಡಿ ಈ ಕಟ್ಟಿಗೆಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಕೊಟ್ಟಿದ್ದೀಯಾ. ಆದರೆ ಆ ಕಟ್ಟಿಗೆಯನ್ನು ನಡೆಸುವಂಥ ಆತ್ಮವಾಗಿರುವಂಥ ನೀನು ಮಾತ್ರ ಯೋಚನೆ ಮಾಡದೆ ಈ ದೇಹದಗೋಸ್ಕರ ಯೋಚನೆ ಮಾಡಿ ಆ ದೇಹಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಟು ನಿನ್ನ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋಗಿದ್ದೀಯ. ಹೋದ ನಂತರ ಬೆಂಕಿ ಕೆರೆಗೆ ಹೋಗಿದ್ದೀಯ. ಅಲ್ಲಿ ನೀನು ಗೋಳಾಡ್ತಾ ಇದ್ದೀಯಾ. ಅಲ್ಲಿ ನೀನು ಗೋಳಾಡ್ತಾ ಇದೀಯಾ. ಗೋಳಾಡುವಂಥ ಪರಿಸ್ಥಿತಿಯನ್ನು ನೀನು ತಂದುಕೊಂಡಿದ್ದೀಯಾ. ಓ ನೆಬೂಕದ್ನೆಚ್ಚರನೇ,
ಜರ್ಮನಿ ನಿಯಂತೆಯಾಗಿರುವಂಥ ಹಿಟ್ಲರ್, ನೀವೆಲ್ಲರೂ ಏನು ಮಾಡಿದ್ದೀರಿ ಸಮಾಜದಲ್ಲಂತೂ ನೋಡುವಾಗ ದೋಚಿಕೊಂಡಿದ್ದೀರಾ, ಮೋಸ ಮಾಡಿದ್ದೀರಾ, ಸರ್ವನಾಶ ಮಾಡಿದ್ದೀರಾ. ನಿಮ್ಮ ಮೂಲಕ ನೆಮ್ಮದಿ ಇಲ್ಲ, ನಿಮ್ಮ ಮೂಲಕ ಸಮಾಧಾನ ಇಲ್ಲ ಈ ಲೋಕದಲ್ಲಿ. ಅದಕ್ಕೆ ನೀವು ಬೆಂಕಿಯ ಕೆರೆಯಲ್ಲಿ ಯಾತನೆ ಪಡ್ತಾ ಇದ್ದೀರಾ. ಇಂಥ ಗುಣಗಳು ಯಾರ್ಯಾರಿಗಿರುತ್ತೋ ಎಲ್ಲರೂ ಕೂಡ ಖಂಡಿತವಾಗಿ ಪ್ರಿಯರಾದ ದೇವ್ರ ಮಕ್ಕಳಿಗೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಬೆಂಕಿಯ ಕೆರೆಯಲ್ಲಿ. ದೇವರನ್ನು ಮರೆತು ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಜೀವಿಸಿದರೆ ಅವನು ಹೋಗೋದು ಕೊನೆಯದಾಗಿ ಬೆಂಕಿ ಕೆರೆಗೆ. ಆ ಬೆಂಕಿ ಕೆರೆಯಲ್ಲಿ ಯಾತನ ಪಡುವಂಥ ಸ್ಥಳಕ್ಕೆ ಹೋದ ನಂತರ ಅಲ್ಲಿ ಕಣ್ಣೀರು. ಆ ಕಣ್ಣೀರಿಗೆ ಹೋಗುವಂಥದ್ದು ಮಾಡಿದ್ದೇನು ಗೊತ್ತಾ? ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರ, ಅಂದರೆ ನಿನ್ನ ಕಟ್ಟಿಗೆ. ಏನು ಮಾಡಿದೆ ಈ ಕಟ್ಟಿಗೆ? ಏನೇನು ಮಾಡಿದೆ ಕಟ್ಟಿಗೆ ಕೆಲಸ? ಏನು ಮಾಡಿದೆ? ಒಂದ್ಸರಿ ಆಲೋಚನೆ ಮಾಡು. ಚಿಕ್ಕಂದಿನಿಂದ ನಿನ್ನ ಕಟ್ಟಿಗೆ ಏನೇನು ಮಾಡಿದೆ? ಸಮಾಧಾನ ಇದೆಯಾ? ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಜಗಳ ಮಾಡೋದು, ಇನ್ನೊಬ್ಬರ ವಿಷಯದಲ್ಲಿ ಚಾಡಿಗಳನ್ನು ಹೇಳೋದು, ಮೋಸ ಮಾಡೋದು, ದೋಚಿಕೊಳ್ಳೋದು, ಮಾಡ್ತಾ ಇದೆಯಾ? ಈ ರೀತಿ ಮೋಸ ಮಾಡುವಂಥದ್ದು, ಚಾಡಿ ಹೇಳುವಂಥದ್ದು, ದೋಚಿಕೊಳ್ಳುವಂಥದ್ದು, ಸುಳ್ಳು ಮಾತುಗಳು ಹೇಳುವಂಥದ್ದು, ಈ ರೀತಿ ಈ ಕಟ್ಟಿಗೆ ಮಾಡಿದ್ರೆ ಆ ಕಟ್ಟಿಗೆಯನ್ನು ಧರಿಸ್ಕೊಂಡಿರುವಂಥ ಆತ್ಮಕ್ಕೆ ಬೆಂಕಿ ಕೆರೆ ಇರುತ್ತೆ. ಆ ಬೆಂಕಿ ಕೆರೆಯಲ್ಲಿ ಹೋಗೋದು ಯಾರಂತೂ ನೋಡುವಾಗ ಆ ಕಟ್ಟಿಗೆಯನ್ನು ಯಾರು ಧರಿಸ್ಕೊಂಡಿರುವಂಥ ಆತ್ಮಗಳು. ಆತ್ಮ ಅಂದ್ರೇ ನೀನು ಆತ್ಮ ಆಗಿರುವಂಥ ನೀನು ಬೆಂಕಿ ಕೆರೆಯಲ್ಲಿ ಹೋಗಿ ಅಲ್ಲಿ ಕಣ್ಣೀರು ಸುರಿಸ್ಬೇಕಾಗುತ್ತೆ. ಭಯಂಕರವಾದಂಥ ಗೋಳಾಟ ಅಲ್ಲಿ. ಆ ಗೋಳಾಟವನ್ನು ತಪ್ಪಿಸ್ಕೊಳ್ಬೇಕಾದ್ರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದು ಮಹಾಜ್ಞಾನದ ಸಂಗತಿಗಳನ್ನು ಹೇಳಿದ್ದಾರೆ. ಅವರ ಮಾತನ್ನು ಕೇಳಿ ಭಕ್ತಿಯಿಂದ ನಡ್ಕೊಳ್ಬೇಕು. ಈ ಕಟ್ಟಿಗೆಯ ಮೂಲಕ ದೇವರನ್ನು ಮಹಿಮೆಪಡಿಸಬೇಕು. ಈ ಕಟ್ಟಿಗೆಯ ಮೂಲಕ ದೇವರನ್ನು ಆರಾಧಿಸಬೇಕು, ಘನಪಡಿಸಬೇಕು, ದೇವರನ್ನು ಕೊಂಡಾಡಬೇಕು. ಈ ಶರೀರದ ಮೂಲಕ, ಇದು ದೇವರು ಕೊಟ್ಟಿರುವಂಥ ಶರೀರ, ದೇವರು ಕೊಟ್ಟಿರುವಂಥ ದೇಹ. ಈ ದೇಹದ ಮೂಲಕ ದೇವರನ್ನು ಮಹಿಮೆಪಡಿಸಬೇಕು. ಈ ದೇಹದ ಮೂಲಕ ದೇವರನ್ನು ಕೊಂಡಾಡಿ ದೇವರ ಸೇವೆ ಮಾಡಿ ದೇವರಿಗಿಂತ ಪರಲೋಕಕ್ಕೆ ಹೋಗಬೇಕು. ಇಲ್ಲದೆ ಹೋದರೆ ದೇವರನ್ನು ಬಿಟ್ಟು ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ಕೊನೆಗೆ ಆಗುವಂಥ ಗತಿ ಅದೇ ಆತ್ಮ ಬೆಂಕಿಯ ಕೆರೆಯಲ್ಲಿ ಕಣ್ಣೀರು ಸುರಿಸುವಂಥದ್ದು, ಕಣ್ಣೀರು ಯಾತನೆ ಪಡುವಂಥದ್ದು, ಗೋಳಾಡುವಂಥದ್ದು. ಆ ಗೋಳಾಡುವಂಥ ಪರಿಸ್ಥಿತಿ ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ನೀನು ಧರಿಸಿಕೊಂಡಿರುವಂಥ ನಿನ್ನ ಕಟ್ಟಿಗೆಯೇ ಕಾರಣ. ಆದ್ದರಿಂದ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಕಟ್ಟಿಗೆಯನ್ನು, ಈ ದೇಹವನ್ನು ಸ್ವಾಧೀನಪಡಿಸಿಕೊಂಡು ಭಕ್ತಿಯಿಂದ ಜೀವಿಸಿ. ಇಲ್ಲದೆ ಹೋದರೆ ನಿಮ್ಮನ್ನು ಬೆಂಕಿಯ ಕೆರೆಗೆ ನಡೆಸುತ್ತೆ ಈ ಕಟ್ಟಿಗೆ. ಆದ್ದರಿಂದ ಜಾಗ್ರತೆ. ಇನ್ನು ಉಳಿದಿರುವಂಥ ಭಾಗವನ್ನು ಬುಧವಾರ ಮಾತನಾಡುತ್ತೇನೆ. ಪ್ರಿಯರೇ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಕಟ್ಟಿಗೆ ಉಳಿಸಿರುವ ಕಣ್ಣೀರಿನ ಪರಿಚಯ ಎನ್ನುವಂತಹ ಅಂಶವನ್ನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ತಂದೆ. ಎಷ್ಟು ಮಂದಿ ಈ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಈ ಒಂದು ಜ್ಞಾನವನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಎಂಬುವಂಥ ಆಲೋಚನೆಯಿಂದ ನಿಮ್ಮ ಮಗಳು ತಂದೆ ಒಳ್ಳೆಯ ಆಲೋಚನೆಯಿಂದ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಎಂಬ ಆಲೋಚನೆಯಿಂದ ತನ್ನ ಕಷ್ಟವನ್ನು ತ್ಯಾಗ ಮಾಡಿದ್ದಾಳೆ. ನಿಮ್ಮ ಮಗಳ ಕಷ್ಟದ ಮೂಲಕ ಈ ಒಂದು ಕಾರ್ಯಕ್ರಮ ತಂದೆ ನಡೆಸ್ತಾ ಇದ್ದೀವಿ ತಂದೆ. ಅದೇ ರೀತಿಯಲ್ಲಿ ಅನೇಕರು ಕೂಡ ಇಂಥ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಸಹಾಯ ಮಾಡಿ. ಪ್ರತಿ ಕುಟುಂಬಗಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಬೂದಿಯಾಗುವುದು ಸುಟ್ಟ ಕ್ಷಣವೇ, ಗುರ್ತಿಸಲು ನಿನ್ನ ತಾಯಿ ಮಣ್ಣಿನಲ್ಲಿ ಇಟ್ಟ ಕ್ಷಣವೇ, ನಿನ್ನವರು ಬಿಟ್ಟೋಗುವರು. ನಿಂದ
ದೇಹವು ಕ್ಷವಾಗಿ ಹೋದರೆ ಬೂದಿಯಾಗುವುದು ಗಂಟೆಯೊಳಗೆ. ಬೂದಿಯಾಗುವುದು ಸುಟ್ಟ ಕ್ಷಣವೇ ಗುರ್ತಿಸಲು ನಿಂತಾಯಿ. ಎಷ್ಟು ಇಟ್ಟರೂ ಸಂಪಾದಿಸಿದರು ಮರಣವಾದ ಕ್ಷಣವೇ ಎಲ್ಲ ಬಿಟ್ಟು ಹೋಗುವೆ. ಮರಣವಾದ ಕ್ಷಣವೇ ಎಲ್ಲ ಬಿಟ್ಟು ಹೋಗುವೆ. ನಿಂದೇಹವು ಶವಾಗಿ ಹೋದರೆ ಬೂದಿಯಾಗುವುದು ಸುಟ್ಟ ಕ್ಷಣವೇ. ದೇವಾದಿ ದೇವರು ತನ್ನ ಹೋಲಿಕೆ ನಿನಗೆ ಕೊಟ್ಟನು. ತನ್ನ ಆಸೆ ನೀನೇ ತೀರಿಸಿ ತನ್ನ ಬಳಿಗೆ ಬಾ ಎಂದನು. ದೇವಾದಿ ದೇವರು ತನ್ನ ಹೋಲಿಕೆ ನಿನಗೆ ಕೊಟ್ಟನು. ತನ್ನ ಆಸೆ ನೀನೇ ತೀರಿಸಿ ತನ್ನ ಬಳಿಗೆ ಬಾ ಎಂದನು. ಎದ್ದ ತಂದೆಯನ್ನು ಮರೆತು ಸಮಾಧಿಗೆ ಹೋಗುವಯ. ನಿತ್ಯ ಸ್ವರ್ಗವನ್ನು ಬಿಟ್ಟು ನರಕಕ್ಕೆ ಹೋಗುವಯ. ಎದ್ದ ತಂದೆಯನ್ನು ಮರೆತು ಸಮಾಧಿಗೆ ಹೋಗುವಯ. ನಿತ್ಯ ಸ್ವರ್ಗವನ್ನು ಬಿಟ್ಟು ನರಕಕ್ಕೆ ಹೋಗುವಯ. ಎಷ್ಟು ಇಟ್ಟರೂ ಸಂಪಾದಿಸಿದರು ಮರಣವಾದ ಕ್ಷಣವೇ ಎಲ್ಲ ಬಿಟ್ಟು ಹೋಗುವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಕಟಣೆ ಬೆಳಗು ಬೆಳಗಿಸು ಎಂಬ ಕಾರ್ಯಕ್ರಮವು ಪ್ರತಿ ಭಾನುವಾರ, ಪ್ರತಿ ಸೋಮವಾರ ಹಾಗೂ ಪ್ರತಿ ಬುಧವಾರ ರಾತ್ರಿ 8:30ರಿಂದ 9ರವರೆಗೆ ಪ್ರಸಾರವಾಗಲಿದೆ. ದೈವ ಸಂದೇಶಕರು ಬ್ರದರ್ ಸಿ ರಾಮೂರವರು ಬೋಧಿಸಲಿದ್ದಾರೆ. ಇನ್ನೂ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿರಿ. ದೈವ ಸಂದೇಶದ ವಿಡಿಯೋಗಳು ಮತ್ತು ವಿಡಿಯೋ ಹಾಡುಗಳು ಪೆನ್ಡ್ರೈವ್ ಮೂಲಕ ಲಭಿಸುತ್ತದೆ. ಪ್ರಾರ್ಥನೆಗಾಗಿ ನಮ್ಮನ್ನು ಸಂಪರ್ಕಿಸಿರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 7337738580. ಎಲ್ಲರಿಗೂ ವಂದನೆ.